ಯಾವುದೇ ಶುಭಾರಂಭಕ್ಕೂ ನೂರಾರು ಅಡೆತಡೆಗಳು ಎದುರಾಗೋದು ಸರ್ವೇ ಸಾಮಾನ್ಯ. ಆದ್ರೆ ಎಷ್ಟೇ ಅಡೆತಡೆಗಳು ಬಂದ್ರು ಅದನ್ನೆಲ್ಲ ಎದುರಿಸಿ ಜೀವನವನ್ನ ನಡೆಸೋದು ನಮ್ಮೆಲ್ಲರ ಕರ್ತವ್ಯ. ಹಾಗೆ ಇಡೀ ಕನ್ನಡಿಗರು ಮೆಚ್ಚಿ ಹರಸಿ ಹಾರೈಸಿದಂತಹ ನಮ್ಮ ಹೆಮ್ಮೆಯ ಶೋ ಸರಿಗಮಪ ಕಾರ್ಯಕ್ರಮ ಕೂಡ ಅದೇ ರೀತಿಯ ಒಂದು ಸಣ್ಣ ಅಡೆತಡೆಗೆ ಇಷ್ಟು ದಿನ ಒಳಗಾಗಿತ್ತು. ಆದ್ರೆ ದೊಡ್ಡವರು ಹೇಳೋ ಪ್ರಕಾರ ಏನೇ ಬಂದ್ರು ಏನೇ ಹೋದ್ರು ಶೋ ಮಸ್ಟ್ ಗೋ ಆನ್ ಅನ್ನೋ ಹಾಗೆ ನಮ್ಮ ಜೀವನದ ದಾರಿ ಸಾಕ್ತಾನೆ ಇರಬೇಕು. ಆ ದಾರಿಯಲ್ಲಿ ಮನೋರಂಜನೆ ಕೂಡ ನಮ್ಗೆ ಸಹಭಾಗಿಯಾಗಿರ್ಬೇಕು. ತುಂಬಾ ದಿನಗಳ ನಂತರ ಈ ಅರಮನೆಗೆ ಬಂದಿರುವಂತಹ ಖುಷಿ ಒಂದ್ ಕಡೆ ಆದ್ರೆ ಇದ್ರ ಜೊತೆಗೆ ಈ ಸಂಗೀತದ ಅರಮನೆಯಲ್ಲಿ ಸ್ತಬ್ಧವಾಗಿದ್ದಂತಹ 17 ಕನಸುಗಳಿಗೆ ಮತ್ತೆ ರೆಕ್ಕೆ ಕಟ್ಟುವಂತಹ ಖುಷಿ ಮತ್ತೊಂದು ಕಡೆ. ಇಂದು ನಮ್ಮ ಸ್ವರ ಸಂಸ್ಥಾನದ ಆ ಎಲ್ಲಾ ದನಿಗಳು ಮತ್ತೆ ಹಾಡುವಂತಹ ಸಮಯ. ಅಂದರೆ ಇಂದಿನಿಂದ ಮತ್ತೆ ಶುರುವಾಗ್ತಾ ಇದೆ ದಕ್ಷಿಣ ಭಾರತದ ಸಂಗೀತ ಲೋಕದ ಏಕೈಕ ಮಹಾ ಸೌರಭ. ಪ್ರತಿ ಕನ್ನಡಿಗನ ಮನೆಗಳಲ್ಲಿ ಮಾರ್ಧನಿಸಿದಂತಹ ನಾದ ಸುಧೆ ಸರಿಗಮಪ ಸೀಸನ್ 17 ಸಪ್ತ ಸ್ವರಗಳ ಮಹಾ ಸಂಭ್ರಮ. ತುಂಬಾ ದಿನಗಳ ನಂತರ ಯೂನಿಫಾರ್ಮ್ ಹಾಕೊಳ್ಳೋದ್ರ ಜೊತೆಗೆ ಅದೊಂದು ಅಡಿಷನಲ್ ಯೂನಿಫಾರ್ಮ್ ಮಾಸ್ಕ್ ಹಾಕೊಂಡು ಎಷ್ಟು ಬೇಗ ತುದಿ ಬೆರಳಲ್ಲಿ ವಾದ್ಯಗಳನ್ನ ನುಡಿಸ್ಬೇಕು ಅಂತ ರೆಡಿ ಆಗಿರೋಂತ ನಮ್ಮ ಕಾರ್ಯಕ್ರಮದ ಮ್ಯೂಸಿಕಲ್ ಬ್ಯಾಕ್ ಬೋನ್ ಎಲ್ಲ ಮ್ಯೂಸಿಷಿಯನ್ಸ್ಗೆ ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ ಎವ್ರಿಬಡಿ. ನಿಮ್ಮ ಮನೇಲಿ ಎಲ್ಲರೂ ಸೇಫ್ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಈಗ ಈ ಸ್ವರ ಸಂಸ್ಥಾನದ ಸಂಗೀತ ದಿಗ್ಗಜರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸಮಯ. ನಮ್ಮ ಮೊದಲ ಜಡ್ಜ್ ಇವರು ಕಂಚಿನ ಖಂಡದಲ್ಲಿ ಇಡೀ ದೇಶವನ್ನೇ ರಂಜಿಸಿದಂತಹ ಸಾದಾ ಸೀದಾ ಗಂಡು ಹೈದ. ಶಿವನ ನಾಮ ಸ್ತೋತ್ರಕ್ಕೂ ಇವರ ದನಿಯೇ ಬೇಕು, ಕಾಡು ಮಲ್ಲಿಗೆಯ ಭಾವಕ್ಕೂ ಇವರ ಸ್ವರ ಇರಲೇಬೇಕು. ಲಾಕ್ಡೌನ್ ಟೈಮ್ ಅಲ್ಲಿ ಎಲ್ಲಾ ಹುಡುಗರು ಅಡಿಗೆ ಕಲಿಯೋದ್ರಲ್ಲಿ ಬ್ಯುಸಿ ಆಗಿದ್ರೆ ಇವ್ರು ಮಾತ್ರ ಉಪ್ಪಿಟ್ಟು ಮಾಡಿ ವೈಫ್ ಇಂದ ಕಾಂಪ್ಲಿಮೆಂಟ್ಸ್ ಹೇಗೆ ತಗೋಬೇಕು ಅಂತ ತಲೆ ಕೆಡ್ಸ್ಕೊಂಡು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ರು. ಈಗ ಫುಲ್ ಸ್ಯಾನಿಟೈಸರ್ ಹಾಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಕವಿತೆ ಮೇಲ್ ಕವಿತೆ ಬರೀತಾ ವೇದಿಕೆಗೆ ಈಗ ಫುಲ್ ಜೋಶಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. ನಲ್ಮೆಯ ಸ್ವರಾಭಿಮಾನಿಗಳೇ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ವೇದಿಕೆ ಎನರ್ಜಿ ಬೂಸ್ಟರ್ ಕವಿತೆ ಮಾಸ್ಟರ್ ವಿಪಿ ಸರ್ ಅಲಿಯಾಸ್ ವಿಜಯ್ ಪ್ರಕಾಶ್ ಸರ್. ಓಹೋ, ವಿಪಿ ಸರ್ಗೆ ಮರಳಿ ಸ್ವಾಗತ. ಬಲ್ಲಿ ಚಪ್ಪಾಳೆ. ವಿಪಿ ಸರ್, ನಿಮ್ಮನ್ನ ನೋಡಿ ಈ ವೇದಿಕೆ ಮೇಲೆ ನನಗೆ ಬಹಳ ಖುಷಿ ಆಯ್ತು. ಮತ್ತೆ ಈ ವೇದಿಕೆ ಮೇಲೆ ನೋಡಿ ಆ ನಿಮ್ಮ ನಗು, ಆ ನಿಮ್ಮ ಹಾಡು, ನಿಮ್ಮ ಎಂಟ್ರಿ, ಬಟ್ ನಿಮಗೆ ನಿಮ್ಮ ವೇದಿಕೆ ಮೇಲೆ ಮತ್ತೆ ವಾಪಸ್ ಬಂದಿದ್ದು ಎಷ್ಟು ಸಂತೋಷ ತಂದ್ಕೊಟ್ಟಿದೆ. ಹೇಗೆ ಪದಗಳಲ್ಲಿ ವರ್ಣಿಸೋದು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಇದು ಒಂದು ರೀತಿ ಒಂದು ಕಡೆ ಪ್ರಪಂಚದ ಒಂದು ಲೀಲೆ ಏನ್ ನಡೀಬೇಕು ಅದು ನಡೀತಾ ಇದೆ. ನಮ್ಮ ಕೈಗೂ ಮೀರಿದ ಒಂದು ಶಕ್ತಿ ಇದೇನೋ ಒಂದು ಕೊರೋನಾ ಅನ್ನೋ ಒಂದು ವಿಷಯ. ಅದೊಂದು ಕಡೆ ತೊಂದರೆ ಕೊಡ್ತಾ ಇದೆ ಮನುಕುಲಕ್ಕೆ, ಮನುಷ್ಯರಿಗೆ. ಇನ್ನೊಂದು ಕಡೆ ಪ್ರಕೃತಿ ಮತ್ತೆ ಚೆನ್ನಾಗಿ ಉಸಿರಾಡ್ತಾ ಇದೆ. ಎಲ್ಲಾ ಕಡೆ ಹಚ್ಚ ಹಸಿರು ಅದೊಂದು ರೀತಿ ನಡೀತಾ ಇದೆ. ಇದೆಲ್ಲರ ಮಧ್ಯೆ ಸರೆಗಮಪ ಅನ್ನೋ ಒಂದು ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ಏನಿದೆ, ಜನಗಳು ನಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾವು ಜನಗಳನ್ನ ಬಹಳ ಮಿಸ್ ಮಾಡ್ಕೊಂಡ್ವಿ. ಪ್ರತಿ ವಾರ ಶನಿವಾರ ಭಾನುವಾರ ಆದ್ರೆ ಈ ವೇದಿಕೆ ಮೂಲಕ ಅವರೊಂದಿಗೆ ಸ್ಪಂದಿಸೋದು, ನಮ್ಮ ಹಾಡುಗಳು, ನಮ್ಮ ಹರಟೆ, ನಮ್ಮ ತಲಹರಟೆ, ನಮ್ಮ ಆನಂದ, ಸುಖ, ಸಂತೋಷ ಎಲ್ಲವನ್ನೂ ಹಂಚ್ಕೋತಾ ಇದ್ವಿ ಪ್ರತಿ ವಾರ. ಅದೆಲ್ಲೋ ನಿಂತೋಗ್ಬಿಟ್ರೆ ಜೀವನದಲ್ಲಿ ಏನೋ ಒಂದು ಬಹಳ ದೊಡ್ಡ ಒಂದು ಸಂತೋಷವನ್ನೇ ಕಳ್ಕೊಂಡ್ಬಿಟ್ವೇನೋ ಅನ್ನೋ ಒಂದು ಮನಸ್ಥಿತಿ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಬಹುಶಃ 3-4 ತಿಂಗಳಾಯ್ತು ನಾವು ಈ ಕಾರ್ಯಕ್ರಮ ಮಾಡಿ. ಈಗ ಮತ್ತೆ ಜನರ ಪ್ರೀತಿಯೊಂದಿಗೆ, ಜನರ ಆಶೀರ್ವಾದದೊಂದಿಗೆ ಜೀ ಕನ್ನಡ ವಾಹಿನಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸೇಫ್ಟಿ ಪ್ರಿಕಾಷನ್ಸ್ ನ ಏನೇನ್ ಮಾಡಬೇಕು ಅದನ್ನೆಲ್ಲ ಜೀ ಕನ್ನಡ ವಾಹಿನಿಯವರಿಗೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ವ್ಯವಸ್ಥೆ ನಡುವೆ ಸುರಕ್ಷಿತವಾಗಿ ಎಲ್ಲರ ಮನೆಗೆ ಆನಂದ ಅನ್ನೋ ಈ ಪ್ಯಾಕೆಟ್ ಅನ್ನ ಈ ಕಾರ್ಯಕ್ರಮ ಮೂಲಕ ನಾವು ತಲುಪಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಜೀ ಕನ್ನಡ ವಾಹಿನಿ ಎಲ್ಲ ವೀಕ್ಷಕರಿಗೆ, ವಿಶೇಷವಾಗಿ ಸರೆಗಮಪ ವೀಕ್ಷಕರಿಗೆ ನಾನು ನಮಸ್ಕಾರಗಳನ್ನ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತೀನಿ. ಸೂಪರ್ ಸರ್, ಸೂಪರ್. ವಿಪಿ ಸರ್, ನೀವು ಈ ವೇದಿಕೆ ಮೇಲೆ ಬಂದಿದ್ದೀರಾ ಅಂದ್ಮೇಲೆ ನಿಮ್ಮ ಜೊತೆ ಒಂದು ಕವಿತೆ ನಡ್ಕೊಂಡು ಬಂದೇ ಇರುತ್ತೆ ಸಾಥ್ ಕೊಡೋದಕ್ಕೆ ಅಲ್ವಾ. ಲಾಕ್ಡೌನ್ ಅಲ್ಲಿ ವಿಪಿ ಸರ್ ಮನೇಲಿ ಕೂತ್ಕೊಂಡು ಸಿಕ್ಕಾಪಟ್ಟೆ ಕವಿತೆಗಳನ್ನ ಗೀಚಿದ್ದಾರೆ ಅಂತ ಹೇಳಿ ನಾನು ಕೇಳ್ಪಟ್ಟೆ. ಈ ತರ ಗಾಸಿಪ್ ಬಂತು ಸರ್. ಸೊ ಈಗ ನೀವು ಬಂದಿದ್ದೀರಾ ಅಂದ್ಮೇಲೆ ಒಂದು 4 ಸಾಲು ಕವಿತೆ ಅದೇನಾಯ್ತು, ವಾರ ಇಲ್ಲಿ ಬಂದು ಕವಿತೆ ಬರೆಯೋ ಅಭ್ಯಾಸವೇ. ಮನೆಯಲ್ಲಿ ಕಾರ್ಯಕ್ರಮ ಇಲ್ಲ ಆದ್ರೂ ಕವಿತೆ ಬರೆಯೋ ಒಂದು ಚಟ ಏನ, ಕೈ ತಾನಾಗೆ ಹೋಗಿ ಬೆರಳು ಹಿಂಗೆ ಪೆನ್ನಿಗೆ ಹುಡುಕ್ಬಿಡೋದು. ಬರೆಯಕ್ ಶುರು ಮಾಡಿದೆ, ಸಿಕ್ಕಾಪಟ್ಟೆ ಬರೆದ್ಬಿಟ್ಟಿದೆ. ಅದು
ಅದು ಹೇಳಕ್ಕಾಗಲ್ಲ. ಅದಕ್ಕೆ ಒಂದು ಪುಸ್ತಕನೇ ತರಿಸ್ಬಿಟ್ಟಿದ್ದೀನಿ ನಾನು. ಪುಸ್ತಕ ಹೌದಾ ಸರ್? ಅನುರಾಗಕ್ಕೆ ಒಂದು ಕಾಂಪಿಟೇಷನ್ ಹೌದು ಪುಸ್ತಕ ರೆಡಿ ಹೌದು ಮಾಡಿದ್ರ? ಅನುರಾಗಕ್ಕೆ. ಮತ್ತೆ ಇದು ಬಹಳ ಸೆಲ್ಲಿಂಗ್ ಅಲ್ಲೂ ಇದೆ. ಹೌದಾ ಸರ್? ಬೆಸ್ಟ್ ಬಹಳ ಸೆಲ್ಲಿಂಗ್. ಮಾರಾಟ ಆಗಿ ಆಹಾ. ಒಂದು ಕಾಪಿ ನನಗೆ ಮಿಕ್ಕಿದೆ. ಆಹಾ, ಆಹಾ. ಅದನ್ನ ಇಲ್ಲಿ ತರಿಸ್ತೀನಿ. ಹಾ, ತಗೊಂಬಪ್ಪ. ವೆರಿ ಗುಡ್ ಸರ್. ಹಂಗಾದ್ರೆ ಫಸ್ಟ್ ಕವಿತೆ ಓದೋಣ ಸರ್. ಹೇಳಿ. ಪೇಜ್ 1, ಮೊದಲನೇ ಹಾಳೆ. ಡೇ 1. ಹಾ. ನಮಃ ಓಂ ಗಣೇಶಾಯ ನಮಃ ಶ್ರೀ ಓಂ ಊ. ಸರ್ ಊ ಮಾತ್ರ ಇದೆ. ಅದು ಮೊದಲನೇ ದಿನ ಏನಾಯ್ತು, ಆಕ್ಚುಲ್ ಆಗಿ ಒಂದು ಒಳ್ಳೆ ಕವಿತೆ ಬಂದಿತ್ತು. ಹೂ ಅಂತ ಬರೀತಿದ್ದಂಗೆನೆ ಮೇಡಮ್ ಉಪ್ಪಿಟ್ಟು ಜ್ಞಾಪಕ ಬಂತು. ಓ, ಏನ್ ಮಾಡೋದು, ನಿಮ್ ವೀಕ್ನೆಸ್ ಉಪ್ಪಿಟ್ಟು. ವೀಕ್ನೆಸ್. ಸರಿ ಹೋಗ್ಬಿಟ್ಟು ಉಪ್ಪಿಟ್ಟಿಗೆ ಸಾಮಾನಲ್ಲ ಅವತ್ತು ಮೊದಲನೇ ದಿನ ಹೋಗಿ ತಗೊಂಬಂದೆ. ಹಾಗಾಗಿ ಮುಂದೆ ಬರೆಯಕ್ಕಾಗಿಲ್ಲ. ಓಕೆ 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 ಓಕೆ. ಡೇ 1 ಆಗತ್ತೆ, ಒಂದೊಂದ್ಸಲಿ ಆ ತರ ಆಗತ್ತೆ, ಎಕ್ಸ್ಕ್ಯೂಸ್. ಓಕೆ, ನೆಕ್ಸ್ಟ್ ಡೇ ಬರೋಣ. ಡೇ 2. ಡೇ 2 ಊ ಅಂತೆ. ಏನ್ ಸರ್ ಅದು ಊ? ಇಲ್ಲ ಇಲ್ಲ, ಅದೇನಾಯ್ತು, ಸಾಮಂತದಿಂದ ಉಪ್ಪಿಟ್ಟಿಗೆ. ಶ್ರೀನಿವಾಸ ಸರ್, ನಿಮ್ಗೆ ಅರ್ಥ ಆಗತ್ತೆ, ಉಪ್ಪಿಟ್ಟು ಅಂದ್ಮೇಲೆ ಎಲ್ರಿಗೂ ನಿಮ್ಗೆ ಗೊತ್ತಾಗುತ್ತೆ. ಉಪ್ಪಿಟ್ಟು ಮಾಡ್ಬೇಕಲ್ಲ ಸರ್. ಡೇ 2 ಉಪ್ಪಿಟ್ಟು ಮಾಡೋದ್ರಲ್ಲಿ ಹೋಗಿ ನಾನು ಬರೆಯಕ್ಕಾಗಲ್ಲ. ಡೇ 3. ಇದೆ ಏನಂದ್ರೆ ಉಪ್ಪಿಟ್ಟು ಮಾಡಿದ್ನಲ್ಲ, ತಿನ್ನೋರು ಬೇಕು, ತಿನ್ನೋರು ಇರಲಿಲ್ಲ. ಹಾಗಾಗಿ ಅದು ಮೂರನೇ ದಿನ ಉಪ್ಪಿಟ್ಟು ತಿನ್ನೋದ್ರ ನೋಡಿ ಕ್ಷಮಿಸಿ. ಸರಿ, ಡೇ 4 ಗೆ ಏನ್ ಬರ್ದಿರ್ತೀರಾ ನನ್ಗೆ ಗೊತ್ತಿಲ್ಲ ಸರ್. ಎಲ್ಲ ಮುಂದುವರೆದಿದೆ ಕವನ. ಡೇ 4 ಡೇ 4 ಅಲ್ಲಿ ಏನೋ ಬರ್ದಿದ್ದಾರೆ. ಹೌದು. ಉತ್ತರದಲ್ಲೇ ಬದನೇನ? ಏನ್ ಸರ್ ಇದು? ಅದು ಒಂದು ಒಳ್ಳೆ ಕವನ ಬಂದಿತ್ತು ಮೇಡಮ್. ಉತ್ತರದಲ್ಲಿ ಬದನೆ ಬದನೆ ಅಂತ ಬರೀತಿದ್ದಂಗೆ ಏನ್ ಜ್ಞಾಪಕ ಬಂತ ಹೇಳಿ, ವಾಂಗಿಬಾತ್. ಶೋ, ವಾಂಗಿಬಾತ್ ಜ್ಞಾಪಕ ಬಂತು. ಅದಕ್ಕೆ ಸಮಾಂತರಕ್ಕೆ ಹೋಗೋ ಪರಿಸ್ಥಿತಿಯಲ್ಲಿ ಬರೆಯಕ್ಕಾಗಿಲ್ಲ, ಬಟ್ ಮುಂದುವರಿದೆ. ಸರ್ ಏನ್ ಸರ್ ಇದು? ಲಾಸ್ಟ್ ಪೇಜಲ್ಲಿ ಸಾ ಅಂತ ಬರ್ದಿದ್ದಾರೆ. ಏನು ಸಾ ಅಂದ್ರೆ? ಏನಂದ್ರೆ ಈ ಕರೋನಾ ಅಲ್ಲಿ ನಮ್ಗೊಂದು ಅರಿವಾಯ್ತು ಮೇಡಮ್, ಏನು? ಖಾಲಿ ಹಳೆಗಿನ್ನ ಒಳ್ಳೆ ಕವನ ಇದೆಯಾ? ವಾ, ವಾ, ಖಾಲಿ ಹಳೆಗಿನ್ನ ವಾ. ಒಳ್ಳೆ ಕವಿತೆ ಇಲ್ಲ, ಒಳ್ಳೆ ಕವನ ಇಲ್ಲ ಅಂತ ಖಾಲಿ ಹಾಳೆನೆ ಬಿಟ್ಬಿಟ್ಟೆ. ಎಂತ ಮಾತು ಸರ್. ಬೇಕಾದ್ರೆ ಈಗ ಬರೀತೀನಿ ಮೇಡಮ್. ರೆಡಿ ಸರ್, ಬರ್ಲಿ ಚಪ್ಪಾಳೆ ವಿಪಿ ಸರ್ಗೆ. ಯಾ ಮನುಷ್ಯರು ಸ್ವಲ್ಪ ಗಮನ ಇಟ್ಕೊಳ್ಳಿ. ಸಾ ಅಂದ್ರೆ ಸ್ಯಾನಿಟೈಸರ್, ಸಾಮಾಜಿಕ ಅಂತರ. ವಾ 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 ವಾ. ಸಾ ಅಂದ್ರೆ ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುತ್ತಾ. ರೀ ಅಂದ್ರೆ ಮೇಡಮ್ ರೀಸ್ಟಾರ್ಟ್ ಮಾಡೋಣ ಸರ್. ಅಮೇಜಿಂಗ್ ಸರ್. ವಾ ವಾ ವಾ. ಗಾ ಅಂದ್ರೆ ಗಾನಕ್ಕೆ ಹೋಗಿಲ್ಲ. ದನಿಯಲ್ಲಿ. ಆಹಾ. ಮಾ ಅಂದ್ರೆ ಏನಿರ್ಬೋದು ಹೇಳಿ? ಮಧುರತೆ. ಮಾಸ್ಕ್ ಇದ್ದರೂ ಮಸುಕಿಲ್ಲದ ಮಧುರತೆಯಲ್ಲಿ. ಮಾಸ್ಕ್ ಇದ್ದರೂ ಮಸುಕಿಲ್ಲದ ಮಧುರತೆಯಲ್ಲಿ. ಪಾ ಅಂದ್ರೆ ಏನಿರ್ಬೋದು ಹೇಳಿ? ಪಿಪಿ ಕಿಟ್ ಸರ್. ಪಿಪಿ ಕಿಟ್ ಅಲ್ಲ ಮೇಡಮ್. ಪಾ ಅಂದ್ರೆ ಪ್ರಚಂಡ ಪ್ರತಿಭೆಗಳ. ವಾ.